ನಮಸ್ಕಾರ 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 ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಸ್ಟೈಲ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದಕ್ಕೆ ಒಂದು ಮೂರು ನಮಸ್ಕಾರ ನಾನು ಸೇರಿಸ್ಕೊಳ್ತೀನಿ. ನಮಸ್ಕಾರ 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 ನಮಸ್ಕಾರ. ಇದು ನನ್ನ ಸ್ಟೈಲು. ಹೌದು ಸ್ವಾಮಿ, ಸ್ಟೈಲ್ ಇರಬೇಕು, ಯೂನಿಕ್ನೆಸ್ ಇರಬೇಕು, ಇಲ್ಲಾಂದ್ರೆ ಗುಂಪಲ್ಲಿ ಗೋವಿಂದ ಆಗ್ಬಿಡ್ತೀವಿ. ಗುಂಪಲ್ಲಿ ಸ್ಟ್ಯಾಂಡರ್ಡ್ ಹಾಕ್ಬೇಕಾದ್ರೆ ಸ್ಟೈಲ್ ಇರಬೇಕು. ನಮ್ಮ ಸ್ಟೈಲಿಷ್ಟ ರಜನಿಕಾಂತ್ ಸರ್ದು ಒಂದು ಡೈಲಾಗ್ ಹೇಳ ಸರ್. ಒಂದ್ಸರಿ ಹೇಳಿದ್ರೆ ಅದು ಒಂದ್ಸರಿ ಹೇಳೋ ಥರನೇ ಅರ್ಥ ಸ್ವಾಮಿ. ಅವ್ರ ತಲೆ ಡೈಲಾಗ್ ಹೊಡೆಯಕ್ಕೆ ಬರಲ್ಲ, ಸುಮ್ಮನೆ ಹಂಗೆ ಬಿಲ್ಡಪ್ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕದ ಟ್ಯಾಲೆಂಟೆಡ್ ಮ್ಯೂಸಿಕ್ ಬ್ಯಾಂಡ್ನ ತವ್ರ ಮನೆ ನೋಟ್ಸ್ ಆ್ಯಂಡ್ ಬೀಟ್ಸ್. ಇದು ನಾದ ಝೇಂಕಾರ. ನಾನು ಇಮ್ರಾನ್, ನಿಮ್ಮ ಚಂದನ ವಾಹಿನಿಯಲ್ಲಿ. ಕನ್ಫ್ಯೂಷನ್ 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 ಅಯ್ಯಯ್ಯೋ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್. ದಯವಿಟ್ಟು ಅಪಾರ್ಥ ಮಾಡ್ಕೊಳ್ಬೇಡಿ, ನಂಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಿದೆ. ಅಯ್ಯೋ, ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಏನಪ್ಪ ಕನ್ಫ್ಯೂಷನ್ ಅಂದರೆ, ಊರಲ್ಲಿರೋದು ಬೆಟರಾ ಸಿಟಿಲಿ ಇರೋದು ಬೆಟರಾ? ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಾ ಇದ್ದೀನಿ. ಎಸ್ಪೆಷಲಿ IT ಕಂಪನಿದಲ್ಲಿ ಕೆಲಸ ಮಾಡಿದವರು, ಯಾವ ಮ್ಯಾನ್ ವಿಲ್ ಲೀವ್ ದಿಸ್ ಜಾಬ್ ಆ್ಯಂಡ್ ವಿಲ್ ಗೋ ಟು ವಿಲೇಜ್ ಆ್ಯಂಡ್ ಬಿಕಮ್ ಎ ಫಾರ್ಮರ್ ಅಂತೆಲ್ಲ ಹೇಳ್ತಾರೆ. ಅವ್ರಿಗೂ ಪಾಪ ಕನ್ಫ್ಯೂಷನು, ನನಗೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್. ಅದಕ್ಕೆ ಫ್ರೆಂಡ್ ಹತ್ರ ಹೋಗಿ ಕೇಳಿದೆ, ಮಗ ಎಲ್ಲಿರೋದು ಬೆಟರೋ, ಊರಾ ಸಿಟಿನ ಅಂತ. ಅವ್ನು ಹೇಳ್ದ, ನೋಡು ಮಗ, ಸಿಟಿಯಲ್ಲಿ ಎಲ್ಲ ಸಿಕ್ಬಿಡುತ್ತೆ, ಆದರೆ ನಿಮ್ಮದು ಒಂದು ಸಿಗಲ್ಲ ನೋಡು. ಅದೇ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ, ಅಲ್ಲಿ ಊಟ ಸಿಗದೆ ಒದ್ದಾಡೋರ್ಗಿಂತ ಪ್ರೀತಿ ಸಿಗದೆ ಪರದಾಡೋರೇ ಜಾಸ್ತಿ. ಅದೇ ಊರಿಗೆ ಹೋದ್ರೆ ಎಲ್ಲ ಸಿಗತ್ತೋ ಇಲ್ವೋ, ನಿಮ್ದು ಮಾತ್ರ ಸಿಗತ್ತೆ. ಪುಣ್ಯಾತ್ಮ ಇನ್ನೂ ಕನ್ಫ್ಯೂಸ್ ಮಾಡ್ದ. ನನಗಂತೂ ಈ ಕನ್ಫ್ಯೂಷನ್ಗೆ ಆನ್ಸರೇ ಸಿಗ್ತಾ ಇಲ್ಲ. ಹಲೋ ಹಲೋ ಆಂಟಿ, ಹಲೋ, ನೀವಾದ್ರೂ ಹೇಳ್ತೀರಾ ಏನು ಆನ್ಸರು? ಅದು ಬೇರೆ ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ ಇಲ್ವಾ? ಅಂಕಲ್ ನಿಮ್ಮ ಪಕ್ಕ ಅಂಕಲ್ ನೀವಾದ್ರೂ ಹೇಳ್ತೀರಾ? ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ನಿಮಗೂ ಗೊತ್ತಿಲ್ವಾ? ಸರಿ, ಹೋಗಿ ಊಟ ಮಾಡಿ. ಬ್ರೋ ಬ್ರೋ, ಯು ನೋ ಆನ್ಸರ್? ನೋ ಸರ್, ನಮ್ಮ ಬ್ಯಾಂಡ್ ಹೇಳ್ತಾರೆ, ಕೇಳ್ಕೊಂಡು ಬರ್ತೀನಿ ರೀ. ರೇ 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 ನಗರದೊಳಗೆ ಒಂದು ಊರು, ಊರಿನೊಳಗೆ ಹಲವು ಸೂರು. ನಗರದೊಳಗೆ ಒಂದು ಊರು, ಊರಿನೊಳಗೆ ಹಲವು ಸೂರು. ಸೂರಿನೊಳಗೆ ಒಲವ ಕಾವು, ಒಲವಿನಲ್ಲಿ ಸಿಹಿ ಬೇವು. ಅಸಹಜತೆಯಲ್ಲಿ ಬಾಳುವರಿವರು, ಈ ಸಹಜತೆಯಲ್ಲಿ ಬದುಕುವರಿವರು. ನಗರದೊಳಗೆ ಒಂದು ಊರು, ಆ ಊರಿನೊಳಗೆ ಹಲವು ಸೂರು. ನಗರದೊಳಗೆ ಒಂದು ಊರು. ನಗರದ ಜನರು ರಸದ ನಶೆಯಲ್ಲಿ ಮುಳುಗಿ ಗಳಿಕೆಯ ವ್ಯಥೆಗಳಲ್ಲಿ ಹರು. ಹಳ್ಳಿಯ ಜನರು ದಣಿದು ಸೂರ ಸೇರಿ ನೆಮ್ಮದಿ ಸುಖವ ಕಾಣುವವರು. ಇಲ್ಯಾವುದ ಸರಿ ಬಾಳ್ವೆ, ಇಲ್ಯಾವುದ ಸಹ ಬಾಳ್ವೆ, ಇಲ್ಯಾವುದ ಸರಿ ಬಾಳ್ವೆ,
ಸಹಬಾಳ್ವೆ ಹಳ್ಳಿಯದೋ ನಗರದೋ ಹೇಳಿ, ಈ ಹಳ್ಳಿಯದೋ ನಗರದೋ ಹೇಳಿ. ನಗರದೊಳಗೆ ಒಂದು ಊರು, ಆ ಊರಿನೊಳಗೆ ಹಲವು ಸೂರು. ನಗರದೊಳಗೆ ಒಂದು ನಗರವು ಬೆಳೆದು ಹಳ್ಳಿಯು ನಗರಗಳಾಗಿ ಹಳ್ಳಿಗಳ ಭಾರತವಿನ್ನೆಲ್ಲಿ. ಭೂಮಿಯ ಮೋಹ ನಗರದ ಜನರಿಗೆ ಬರಲು ಹಳ್ಳಿಗಳಿಗೆ ಬದುಕಿನ್ನೆಲ್ಲಿ. ಹಳ್ಳಿಗಳ ಈ ಗತಿಗೆ ತಂದವರು ಯಾರೋ, ಕಷ್ಟಪಡೋ ಹಳ್ಳಿಗರ ಕೊಂದವರು ಯಾರೋ. ಪ್ರಶ್ನೆಗೆ ಉತ್ತರವಾ ಹೇಳಿ, ಈ ಪ್ರಶ್ನೆಗೆ ಉತ್ತರವಾ ಹೇಳಿ. ನಗರದೊಳಗೆ ಒಂದು ಊರು, ಆ ಊರಿನೊಳಗೆ ಹಲವು ಸೂರು. ನಗರದೊಳಗೆ ಒಂದು ಎಸ್ ಬಟ್ ಒಂದು ಬೇಜಾರಂದರೆ ಈಗಿನ ಜನ್ರೇಷನ್ ಅಂದರೆ ಜೆನ್ಸಿ, ಜೆನ್ ಆಲ್ಫಾ ಇವರೆಲ್ಲ ರಂಗಭೂಮಿಯಿಂದ ತುಂಬ ದೂರ ಹೋಗ್ತಾ ಇದ್ದಾರೆ. ಅವ್ರನ್ನೆಲ್ಲ ಹೇಳ್ಕೊಂಡು ಬರಬೇಕು. ಬರ್ರೋ ಕನ್ನಡ ತೊಂದರೆ ಆಗ್ತಿದೆ, ಬರ್ರೋ ಅನ್ನಂದ್ರ. ಅಲ್ಲ ಸ್ವಾಮಿ, ರಂಗಭೂಮಿದಲ್ಲಿ ಹೋಗಿ ನೋಡಿ ಎಂಥ ಟ್ಯಾಲೆಂಟ್ ಸಿಗ್ತಾರೆ. ಆ್ಯಕ್ಚುಲಿ ಏನಾಗುತ್ತಂದರೆ ನಿಮ್ಮಲ್ಲಿರುವ ಹಿಡನ್ ಟ್ಯಾಲೆಂಟು ಈಚೆ ಬರುತ್ತೆ. ನಿನ್ನೆ ಏನಾಯ್ತಂದರೆ ಒಂದು ನಾಟಕ ನೋಡ್ಕೋಗಿದೆ, ಮ್ಯೂಸಿಕಲ್ ಪ್ಲೇ. ಆಹಾ ಏನು ಸಖತ್ತಾಗಿತ್ತು. ಅದು ನೋಡ್ತಾ ನೋಡ್ತಾ ನನ್ನಲ್ಲಿರುವ ಹಿಡನ್ ಟ್ಯಾಲೆಂಟ್ ಅಂದರೆ ಆ ಸಿಂಗರ್ ಆಚೆ ಬಂದ. ಅದು ಹಿಡನ್ ಟ್ಯಾಲೆಂಟ್ ಹೆಂಗಿದೆ ತೋರಿಸ್ತೀನಿ. ರೆಡಿ ರೀ, ರೆಡಿ. ಸಾರಿ ಯಾಕೋ ಹಿಡನ್ ಟ್ಯಾಲೆಂಟ್ ಹಿಡನ್ ಇದ್ರೇ ಒಳ್ಳೇದು ಅನಿಸ್ತಾ ಇದೆ. ಈ ಟ್ಯಾಲೆಂಟೆಡ್ ಬ್ಯಾಂಡು ತುಂಬ ಚೆನ್ನಾಗಿ ಆಡ್ತಾರೆ, ನೋಡ್ಕೊಳ್ಳಿ. ಎದೆಯಾಗ ಚೂರು ಚೂರು ಬಂದಾನೇನಾ ಎದಿರು ನಿಂದಾನೇನಾ ಬಾರಾಣಿ ಸುರತಕ ಅಂದಾನೇನಾ ಬಂದಾನೇನಾ ಎದಿರು ನಿಂದಾನೇನಾ ಬಾರಾಣಿ ಸುರತಕ ಅಂದಾನೇನಾ.
ನೋಡಿ ಸ್ವಾಮಿ, ನಾನೊಬ್ಬ ಆ್ಯಕ್ಟರು, ಆ್ಯಂಕರು. ನಮಗೆ ತುಂಬ ಇಷ್ಟ ಅಂದರೆ ಕತೆ ಕೇಳೋದು. ಯಾರಿಗೆ ಇಷ್ಟ ಇಲ್ಲ ಸ್ವಾಮಿ ಕತೆ ಕೇಳೋಕ್ಕೆ, ಅಲ್ವಾ? ನಿಮಗೂ ಇಷ್ಟ ಇದೆ, ಇಷ್ಟ ಇದೆ ತಾನೇ? ಒಂದು ಟಾಸ್ಕ್ ಎಲ್ಲರಿಗೆ. ಓಕೆ, ಎವ್ರಿ ಒನ್ ಫಸ್ಟ್ ರಿಮೋಟ್ ತೊಗೊಳ್ಳಿ, ವಾಲ್ಯೂಮ್ ಜಾಸ್ತಿ ಮಾಡಿ, ಜಾಸ್ತಿ ಮಾಡಿ. 1 2 3 ವೆರಿ ಗುಡ್. ಟಿ ವಿ ಆಫ್ ಮಾಡಬೇಡಿ ದಯವಿಟ್ಟು, ನಮ್ಮ ಶೋ ನೋಡಬೇಕಲ್ಲ, ಅದಕ್ಕೆ ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಂಡ್ರಾ? ವೆರಿ ಗುಡ್. ಈಗ ನಿಮ್ಮ ಬಾಲ್ಯ ದಿನಕ್ಕೆ ಹೋಗಿ ರಿವೈಂಡ್ ರಿವೈಂಡ್ ರಿವೈಂಡ್. ಎಲ್ಲರೂ ಕಸಿನ್ಸ್ ಒಟ್ಟು ಕೂತಿದ್ದೀವಿ. ಆಗ ಅಜ್ಜಿ ಕತೆ ಹೇಳಕ್ಕೆ ಶುರು ಮಾಡ್ತಾರೆ. ಸವಿ ಸವಿ ನೆನಪು, ಸಾವಿರ ನೆನಪು. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಓಹೋ, ಎಕ್ಸೈಟ್ಮೆಂಟ್ ಹೆಂಗಾಗ್ತಾಯಿತ್ತು, ಫುಲ್ಲು ಗಪ್ಚುಪ್ಪಾಗಿ. ಅಜ್ಜಿ ಇದೇ ಎಕ್ಸ್ಪ್ರೆಷನಲ್ಲಿ ಕೇಳ್ತಾ ಇದ್ವಿ. ಆದರೆ ಈಗ ಯಾವುದೇ ಥಿಯೇಟರ್ಗೆ ಹೋಗಿ, ಯಾವುದೇ ಮೂವಿಗೆ ಹೋಗಿ, ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಹಿಂಗೆ ಯಾಕೆ ಮಾಡ್ತೀರಾ? ಮೊಬೈಲ್ ಚಟ್ಟಿಂದ ಕತ್ತು ಹಾಲ್ಕೊಂಡಿರೋ ಹುಡುಗನಿಗೆ ಮೊಬೈಲ್ ಚಟ್ಟಿಂದ ಕತ್ತು ಹಾಲ್ಕೊಂಡಿರೋ ಹುಡುಗಿನೇ ಸಿಗೋದು. ಇದೇ ನಮ್ಮ ಮುಂದಿನ ಭವ್ಯ ಭಾರತದ ಕಲ್ಯಾಣ ಲಕ್ಷಣಗಳು. ಒಂದ್ಸಲ ನೋಡ್ಕೊಂಡ್ಬಿಟ್ಟು ಚಪಾಳೆ ತಟ್ಕೊಂಬಿಡಿ. ಯಾಕೆ ಸ್ವಾಮಿ, ವೈ ಕ್ಯೂ? ಬೇಡ, ಗಮನ ಕೊಟ್ಟು ಅದನ್ನು ಎಂಜಾಯ್ ಮಾಡಿ. ಆ್ಯಕ್ಚುಲಿ ಸಖತ್ತಾಗಿದೆ. ನಾನು ಹೇಳೋದಲ್ಲ, ಚಾರು ಬ್ಯಾಂಡ್ ಅವರು ಈಗ ನೆಕ್ಸ್ಟ್ ಪರ್ಫಾರ್ಮ್ ಮಾಡ್ತಾರೆ. ಅದಕ್ಕೆ ಮುಂಚೆ ನೀವೇನು ಮಾಡಬೇಕಂದ್ರೆ ಗಪ್ ಚುಪ್ ಸದ್ದು ಮಾಡದೆ ನೀವು ಕೂಡಿರಣ್ಣ ಸುಮ್ಮಗೆ, ಸದ್ದು ಮಾಡದೆ ನೀವು ಕೂಡಿರಣ್ಣ ಸುಮ್ಮಗೆ. ಹೇಳ್ತೇವೆ ನಾವು ಕಥೆಯೊಂದ ನಿಮಗೆ, ಹೇಳ್ತೇವೆ ನಾವು ಕಥೆಯೊಂದ ನಿಮಗೆ. ಉಂಟು ಇಲ್ಲಿ ಎಲ್ಲ ನಂಟು, ಪ್ರೀತಿ ಪ್ರೇಮ ಹೆಣ್ಣು ಗಂಡು. ಭೂಮಿ ಬದುಕು ಹೆತ್ತ ಕರಳು, ಅಣ್ಣ ತಂಗಿ ಬಂಧು ಬಳಗ ಎಲ್ಲ ಸಿಕ್ಕು ಎಂತ ನಂಟು. ಹೇಳ್ತೇವೆ ನಾವು ಕಾಲದಲ್ಲಿ, ಬಹು ಪುರಾತನ ಕಾಲದಲ್ಲಿ, ಒಂದಾನೊಂದು ಕಾಲದಲ್ಲಿ, ಬಹು ಪುರಾತನ ಕಾಲದಲ್ಲಿ, ಶಾಕಿನಿ ಡಾಕಿನಿ ಕ್ರೌರ್ಯದಂತ ನರ್ಕವಾಗಿ ಭೂಮಿಗಿಳಿದ. ಶಾಕಿನಿ ಡಾಕಿನಿ ಕ್ರೌರ್ಯದಂತ ನರ್ಕವಾಗಿ ಭೂಮಿಗಿಳಿದ. ಭಯದ ಒಂದು ಕಾಲದಲ್ಲಿ ಕಕೇಶಿಯ ನಗರವನ್ನು ಆಳುತ್ತಿದ್ದ ರಾಜ್ಯಪಾಲ. ಅವನ ಹೆಸರು ಜಾರ್ ದಬಾಶ್ವಿಲಿ, ಜಾರ್ ದಬಾಶ್ವಿಲಿ, ಜಾರ್ ದಬಾಶ್ವಿಲಿ. ಹೇಳ್ತೇವೆ ನಾವು ಕಥೆಯೊಂದ ನಿಮಗೆ, ಹೇಳ್ತೇವೆ ನಾವು ಕಥೆಯೊಂದ ನಿಮಗೆ. ಹೊರಗೆ ಬಾಗಿಲಾಚೆ ಸಾಲು ಸಾಲು ಕೈ ಚಾಚಿ ನಿಂತ ಭಿಕ್ಷುಕರು. ಹೊರಗೆ ಬಾಗಿಲಾಚೆ ಸಾಲು ಸಾಲು ಕೈ ಚಾಚಿ ನಿಂತ ಭಿಕ್ಷುಕರು. ನಡುವ ಬಗ್ಗಿಸಿ ನಿಂತ ಆಡು ಕಾಡು, ನಡುವ ಬಗ್ಗಿಸಿ ನಿಂತ ಆಡು ಕಾಡು. ಜಿ ಹುಜೂರ್, ಜಿ ಹುಜೂರ್, ಜಿ ಹುಜೂರ್. ಸಿಪಾಯಿಗಳು ಸಿಪಾಯಿಗಳು. ಹೀಗಿರಲು
ಅಂದು ಮುಂಜಾನೆ ಭಾನುವಾರ, ಎಲ್ಲೆಲ್ಲೂ ಈಸ್ಟರ್ ಹಬ್ಬದ ಸಡಗರ, ಸಂಭ್ರಮ ಹರ್ಷೋದ್ಗಾರ, ಜನಸಮೂಹವ ದಾಟಿ ತುಳಿಯುತ್ತಾ ಹೆದ್ದಾರಿ ಚರ್ಚನು ಸೇರಿತು ಅಬಾಶ್ವಿಲಿ ಪರಿವಾರ, ಅಬಾಶ್ವಿಲಿ ಪರಿವಾರ. ಲ 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 la 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 la. ಹಲೋ ಆಂಟಿ, ನಮಸ್ಕಾರ. ನಿಮ್ಗೊಂದು ಡೌಟು ಕೇಳಲಾ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ನಿಮ್ಮ ಪಕ್ಕದ ಮನೆಯಲ್ಲಿ ಇದಾರಲ್ಲ, ಅವ್ರ ಹೆಸರೇನು? ಅವ್ರ ಹತ್ರ ಯಾವತ್ತಾದ್ರೂ ಹೋಗಿ ಮಾತಾಡಿದ್ದೀರಾ? ಏನು ಹೇಳಲ್ಲ, ಯಾಕೆ ಕೇಳಬೇಕು? ನೋವೇ ಚಾನ್ಸೇ ಇಲ್ಲ. ಎಲ್ಲ ಅಪಾರ್ಟ್ಮೆಂಟ್ ಲೈಫು. ಸುಮ್ಮನೆ ನಮ್ಮ ಅಪಾರ್ಟ್ಮೆಂಟ್ ಇದ್ದರೆ ಸಾಕು ಗುರು, ಬೇರೆಯವ್ರ ಬಗ್ಗೆ ಏನೂ ಯೋಚನೆ ಮಾಡಲ್ಲ. ಯಾಕೆ ಹೀಗಾಗಿದ್ದೀರಾ? ಅದೇ ನಮ್ಮ ಪೂರ್ವಜರು. ಅಯ್ಯೋ, ಮನುಷ್ಯರ ಜೊತೆ ಬಿಡಿ, ಪ್ರಾಣಿ ಪಕ್ಷಿ ಎಲ್ಲರ ಜೊತೆ ಮಾತಾಡ್ತಾರು, ನೇಚರ್ ಜೊತೆನೂ ಮಾತಾಡ್ತಾರು. ಒಬ್ಬಂಟಿ ಇರ್ತಾನಿರಲಿಲ್ಲ. ಸೂರ್ಯ ಬಂದರೆ ಆಯ್ ಸೂರ್ಯ ವಾಟ್ಸಾಪ್ ಅಂತೆಲ್ಲ ಮಾತಾಡಿದ್ರು. ನಾವು ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತಲೇ ಕೇಳಕ್ಕೆ ಹೋಗಲ್ಲ. ಯಾಕೆ? ನಿಮ್ಮನ್ನು ತಡೆದಿರುವವರು ಯಾರು? ದಯವಿಟ್ಟು ಇದೆಲ್ಲ ಬಿಟ್ಟು ಎಲ್ಲರ ಜೊತೆ ಮಿಂಗಲಾಗಿ, ಈ ಮಿಂಗಲ್ ಆಗಬೇಕಂದ್ರೆ ಒಂದು ರಂಗಭೂಮಿ ಹಾಡು ಕೇಳಬೇಕು. ರಂಗಭೂಮಿ ಹಾಡುಗಳು ಸಖತ್ ಸ್ಪೆಷಲ್ ಕಣ್ರಿ. ಯಾಕಂದರೆ ಅದರಲ್ಲಿ ಎಲ್ಲ ಜೀವನದ ಸಾರಾಂಶವನ್ನು ಮಿಕ್ಸ್ ಮಾಡಿ ಕೊಡ್ತಾರೆ. ಇಂಥ ಒಂದು ಸೂಪರ್ ಆಗಿರೋ ರಂಗಭೂಮಿ ಹಾಡು ರೆಡಿಯಾಗಿದೆ, ನೋಡಿ. ನ್ಯಾಸ್ತನೆ ನೆಲಬಾಲನೆ ಸರಿಯಲ್ಲವೋ ಏಕಾಂತನೆ, ನ್ಯಾಸ್ತನೆ ನೆಲಬಾಲನೆ ಸರಿಯಲ್ಲವೋ ಏಕಾಂತನೆ, ಬಾಲೆ ನಿನ್ನಯ ಚಿನ್ನದುಂಗುರ ಬಾವಿ ನೀರೊಳು ಜಾರಿತು, ಬಾಲೆ ನಿನ್ನಯ ಚಿನ್ನದುಂಗುರ ಬಾವಿ ನೀರೊಳು ಜಾರಿತು. ಆ ನೀರೊಳಿರಲು ನಿಮಿಷವುಂಗುರ ಕರಗಿ ನೀರಾಗೋಯಿತು, ನೀರೊಳಿರಲು ನಿಮಿಷವುಂಗುರ ಕರಗಿ ನೀರಾಗೋಯಿತು, ಕೆರೆಯಲಿರುವ ಕಾಲ ಮೀನು ಅರೆ ನಿದ್ರೆಯಲಿದ್ದವೋ, ಕೆರೆಯಲಿರುವ ಕಾಲ ಮೀನು ಅರೆ ನಿದ್ರೆಯಲಿದ್ದವೋ. ನ್ಯಾಸ್ತನೆ ನೆಲಬಾಲನೆ ಸರಿಯಲ್ಲವೋ ಏಕಾಂತನೆ, ನ್ಯಾಸ್ತನೆ ನೆಲಬಾಲನೆ ಸರಿಯಲ್ಲವೋ ಏಕಾಂತನೆ. ಮೂರು ಬಣ್ಣದ ಉಂಗುರ ಮುಳುಗಿ ತೇಲಿ ಹೋಯಿತು, ಮೂರು ಬಣ್ಣ
ಬಣ್ಣದ ಉಂಗುರ ಮುಳುಗಿ ತೇಲಿ ಹೋಯಿತು. 4 ಬಣ್ಣದ ಉಂಗುರ ನಾಗಲೋಕವ ಸೇರಿತು. 4 ಬಣ್ಣದ ಉಂಗುರ ನಾಗಲೋಕವ ಸೇರಿತು. 7 ಬಣ್ಣದ ಉಂಗುರ ಹೊಳೆಯ ಪಾಲಾಗೋಯಿತು. ಗಂಗೆ ಪಾಲಾಗೋಯಿತು, ಗಂಗೆ ಪಾಲಾಗೋಯಿತು. ಆ ನ್ಯಾಸ್ತನೇ ನೆಲಬಾಲನೆ ಸರಿಯಲ್ಲವೋ ಏಕಾಂತನೆ. ನ್ಯಾಸ್ತನೇ ನೆಲಬಾಲನೆ ಸರಿಯಲ್ಲವೋ ಏಕಾಂತನೆ. ಬಾಲೆ ನಿನ್ನಯ ಚಿನ್ನದುಂಗುರ ಬವಿ ನೀರೊಳು ಜಾರಿತು. ಬಾಲೆ ನಿನ್ನಯ ಚಿನ್ನದುಂಗುರ ಬವಿ ನೀರೊಳು ಜಾರಿತು. ಆ ಇವತ್ತಿನ ಶೋಲಿ ನನ್ನ ಕನ್ಫ್ಯೂಷನ್ ಕ್ಲಿಯರ್ ಆಯಿತು. ರಂಗಭೂಮಿ ಹಾಡುಗಳು ಕೇಳಾಯಿತು. ಈಗ ಮನೆ ಹೋಗುವ ಸಮಯ ಕೂಡ ಬಂದಾಯಿತು. ಅಯ್ಯೋ ಯಾಕಪ್ಪ ಮುದ್ದು ಚಿನ್ನ ಯಾಕೆ ಅಳ್ತಿದ್ಯಾ? ಅಳ್ಬೇಡ, ಮಿಸ್ ಮಾಡ್ಕೊಳ್ತಿದ್ಯಾ. ಐ ಅಂಡರ್ಸ್ಟ್ಯಾಂಡ್. ಬೇಜಾರಾಗ್ಬೇಡ, ಬರ್ತೀನಿ ನೆಕ್ಸ್ಟ್ ವೀಕ್. ಬರೀ ಡೌಗಳು ಏನಂದೆ? ಸಾಕು ಹೋಗಂತ ಇದ್ದೀರಾ? ಆಯ್ತು ಬಿಡ್ರಿ. ಏನೋ ಬಂದು ಶೋ ಮಾಡಿ ನಿಮ್ಮ ನಗ್ಸೋಣ ಅಂತ ಬರ್ತೀವಿ. ಬಟ್ ನೆಕ್ಸ್ಟ್ ವೀಕು ಮತ್ತೆ ಬರ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಿಮ್ಮನ್ನು ನಗ್ಸ್ಬೇಕಲ್ಲ, ಸುಮ್ಮನೆ ಇರೋಕ್ಕಾಗಲ್ಲ. ಅದಕ್ಕೆ ಕೊನೆದಾಗಿ ಹೇಳೋದು ಒಂದೇ, ಎಲ್ಲೇರಿ ಹೇಗೇರಿ ಎಂದೆಂದಿಗೂ ನೀ ಕನ್ನಡವಾಗಿರಿ. ಆದಷ್ಟು ಮೊಬೈಲಿಂದ ದೂರ ಇರಿ, ಮ್ಯೂಸಿಕ್ಗೆ ಹತ್ತಿರ ಇರಿ, ಸದಾ ನಗ್ತಾ ಇರಿ. ಇದು ನೋಟ್ಸ್ ಆ್ಯಂಡ್ ಬೀಟ್ಸ್, ನಾದ ಝೇಂಕಾರ. ನಾನು ಇಮ್ರಾನ್. la 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 la